ನಮಸ್ಕಾರ ಎಲ್ಲರಿಗೂ. ಆಜಿ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೆಡ್ಮಿ 12 5Gನ ರಿವ್ಯೂ ಮಾಡ್ತಾ ಇದ್ದೀನಿ. ಇದರ ಡಿಸೈನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಮತ್ತು ಇದು ಗ್ಲಾಸ್ ಬ್ಯಾಕ್ ಕೂಡ ಆಗಿದೆ ನೋಡ್ಬೋದು ನೀವು. ಮತ್ತು ಇದು ತ್ರಿಬಲ್ ಕ್ಯಾಮ್ರಾ ಸೆಟಪ್ಪನ್ನು ಹೊಂದಿದೆ, ಆದರೆ ಒಂದು LED ಲೈಟ್ ಇದೆ ಅದರಲ್ಲಿ. ಮೇಲ್ಗಡೆ ಒಂದು 3.5mm ಜಾಕ್, ಲೆಫ್ಟ್ ಸೈಡ್ ಸಿಮ್ ಕಾರ್ಡ್ ಟ್ರೇ, ಡೌನ್ ಸೈಡ್ ಚಾರ್ಜಿಂಗ್ ಪೋರ್ಟ್, ಸ್ಪೀಕರ್ ಮತ್ತು ಒಂದು ಮೈಕ್ರೋಫೋನ್, ರೈಟ್ ಸೈಡ್ ಪವರ್ ಆನ್ ಆಫ್ ಬಟನ್ ಮತ್ತು ಅದು ಫಿಂಗರ್ ಪ್ರಿಂಟ್ ಕೂಡ ಆಗಿದೆ, ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್. ಈಗ ಈ ಫೋನ್ನ ಡಿಸ್ಪ್ಲೇ ನೋಡೋಣ. ಈ ಫೋನಲ್ಲಿ 6.79 ಇಂಚಸ್ ಫುಲ್ HD IPS LCD ಇದರಲ್ಲಿದೆ ಮತ್ತು 90 Hz ರಿಫ್ರೆಶ್ ರೇಟ್ ಇದೆ. ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ ಈ ಫೋನ್, ನೋಡ್ಬೋದು ನೀವು. ಈಗ ಈ ಫೋನ್ನ ಸ್ಪೀಕರ್ ಕ್ವಾಲಿಟಿ ನೋಡೋಣ. ಒಂದೇ ಸ್ಪೀಕರ್ ಇದರಲ್ಲಿದೆ, ಆದರೆ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡ್ಬೋದು ಒಂದು ಸ್ಯಾಂಪಲ್ ನೀವು. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು, ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳ ಹೊಡೆಯಿರೋ ಇವರ ಎಂಟ್ರಿಗೆ. ತುಂಬ ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ. ಈ ಫೋನ್ನ OSನ ನೋಡೋಣ. ಈ ಫೋನ್ ಔಟ್ ಆಫ್ ಬಾಕ್ಸ್ MIUI 14 Android 13 ಒಂದಿಗೆ ಬರುತ್ತೆ ಮತ್ತು 2 years ಆ್ಯಂಡ್ರಾಯ್ಡ್ ಅಪ್ಡೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ ಒಂದಿಗೆ ಬರುತ್ತೆ. ತುಂಬ ಫ್ಯೂಚರಿಸ್ಟಿಕ್ ಫೋನ್ ಆಗಿದೆ ಇದು. ನೀವು ಇದರಲ್ಲಿ ಕಾಲ್ ರೆಕಾರ್ಡಿಂಗ್, ಡ್ಯೂಯಲ್ ಆ್ಯಪ್ಸ್ ಮತ್ತು ಆ್ಯಪ್ ಐಡಿಂಗ್ ಫೀಚರ್ಸ್ಗಳು ಬರುತ್ತೆ. ತುಂಬ ಬ್ಲೂಟೂತ್ಸ್ ಇರುತ್ತೆ, ಆದರೆ ಡಿಲೀಟ್ ಮಾಡಿದರೆ ಕ್ಲೀನ್ ಆಗುತ್ತೆ. ಈಗ ಈ ಫೋನ್ನ ಪರ್ಫಾರ್ಮೆನ್ಸ್ ನೋಡೋಣ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಬರುತ್ತೆ. ತುಂಬ ಪವರ್ಫುಲ್ ಚಿಪ್ಸೆಟ್ ಅಂತಲೇ ಹೇಳ್ಬೋದು. ಇದು ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ಗೆ ಈಕ್ವಲ್ ಅಂತಲೇ ಹೇಳ್ಬೋದು ಈ ಪ್ರೊಸೆಸರ್. ಇದರ ಅಂತಸ್ತು ಸ್ಕೋರ್ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಮತ್ತು ಈ ಫೋನಲ್ಲಿ 3 ವೇರಿಯಂಟ್ ಬರ್ತವೆ. 4GB 128GB, 6GB 128GB, 8GB 256GB ವೇರಿಯಂಟ್ಗಳು ಬರ್ತವೆ ಮತ್ತು ಲೋ ಟು ಮೀಡಿಯಮ್ ಸೆಟ್ಟಿಂಗಲ್ಲಿ ಗೇಮಿಂಗ್ ಆಡ್ಬೋದು. ಈಗ ಈ ಫೋನ್ನ ಕ್ಯಾಮ್ರಾ ನೋಡೋಣ. ಇದರಲ್ಲಿ 15MP ಬ್ಯಾಕ್ ಕ್ಯಾಮ್ರಾ ಇದೆ ಮತ್ತು 13MP ಫ್ರಂಟ್ ಕ್ಯಾಮ್ರಾ ಇದೆ. ಒಂದು ಡೆಪ್ತ್ ಸೆನ್ಸರ್ ಇದೆ ಒಂದು. ಇದರ ಕ್ಯಾಮ್ರಾ ಫೀಚರ್ಸ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ನೋಡ್ಬೋದು. 15MP ನೈಟ್ ಮೋಡ್, ಪೋರ್ಟ್ರೇಟ್ ಮೋಡ್, ಫೋಟೋ, ವಿಡಿಯೋ ಮತ್ತು ಟೈಮ್ ಲ್ಯಾಪ್ಸ್, ತುಂಬ ಫೀಚರ್ಸ್ಗಳಿದೆ ಇದರಲ್ಲಿ. ಮತ್ತು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಒಟ್ಟು 7 5G ಬ್ಯಾಂಡ್ಸ್ ಇದ್ದಾವೆ ಮತ್ತು ಇದು 4G+ ಸಪೋರ್ಟ್ ಮಾಡುತ್ತೆ. ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದರಲ್ಲಿದೆ. 5000 mAh ಬ್ಯಾಟ್ರಿ, ಚಾರ್ಜಿಂಗ್ ಇದರಲ್ಲಿ 22.5 ವ್ಯಾಟಿನ ಚಾರ್ಜರ್ ಬರುತ್ತೆ. ಬಟ್ ಈ ಫೋನ್ 18 ವ್ಯಾಟಿಗೆ ಸಪೋರ್ಟ್ ಮಾಡುತ್ತೆ. ಇದರ ಪಾಸಿಟಿವ್ಸ್ನ ಸ್ಕ್ರೀನ್ ಮೇಲೆ ಇದ್ದಾವೆ ನೋಡ್ಬೋದು. ಥ್ಯಾಂಕ್ ಯು.